ಹಾಯ್ ಹಲೋ ಫ್ರೆಂಡ್ಸ್, ರೂಪಾಂತರ ಚಾನಲ್‌ಗೆ ಸುಸ್ವಾಗತ. ಇವತ್ತು ನಾನು ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಇಷ್ಟಪಡ್ತಾರೆ. ಇವತ್ತು ನಾನು ಮಾಡ್ತಾ ಇರೋ ಬಿರಿಯಾನಿ ಮಸಾಲೆ ರುಬ್ಬದೇನೆ ಹಾಕಿ ಮಾಡುವಂಥ ಬಿರಿಯಾನಿ. ಎಷ್ಟು ಈಸಿಯಾಗಿದೆ, ಎಷ್ಟು ರುಚಿಯಾಗಿದೆ ಬನ್ನಿ ಮಾಡಿ ತೋರಿಸ್ತೀನಿ ಹೇಗಂತ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್‌ನ. ಓಕೆ, ಮೊದಲಿಗೆ ಕುಕ್ಕರ್‌ಗೆ ಒಂದು 3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹುರ್ಕೋತಾ ಇದ್ದೀನಿ. ಇಲ್ಲಿ ಒಂದು 3/4 ಕೆಜಿ ಚಿಕನ್ನಿಗೆ ಒಂದು ಸ್ವಲ್ಪ ಉಪ್ಪು, ಗರಂ ಮಸಾಲ 1 ಚಮಚ, ಅರ್ಧ ಚಮಚ ಅರಿಶಿನ ಪುಡಿ, ಆಮೇಲೆ ಒಂದು ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು 2 ಚಮಚ ಖಾರ. ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಸೊ, ಅದಕ್ಕೆ 2 ಚಮಚ ಖಾರ ಪುಡಿ, 1 ಬಟ್ಲು ಮೊಸರು ಹಾಕ್ಕೊಂಡು ಎರಡನ್ನೂ ಅಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಅಷ್ಟನ್ನು ಕಲಿಸ್ಕೊಂಡು ಈರುಳ್ಳಿ ಬೇಯ್ತಾ ಇರುತ್ತಲ್ಲ, ಆ ಈರುಳ್ಳಿ ಬೇಯ್ತಾ ಇರೋದನ್ನ ಸ್ವಲ್ಪ ಎಣ್ಣೆ ಜೊತೆಗೆ ಒಂದು ಅರ್ಧದಷ್ಟು ಈರುಳ್ಳಿನ ಈ ಚಿಕನ್‌ಗೆ ಹಾಕ್ಕೊಂಡು ಕಲಸಿಟ್ಕೋಬೇಕು ಅಷ್ಟನ್ನು. ಈರುಳ್ಳಿ ಹಾಕ್ಬಿಟ್ಟು ಕಲಿಸ್ಕೊತೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆನೂ ಹಾಕ್ಕೋಬೇಕು. ಸೊ, ಆವಾಗ ಮಸಾಲೆ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಪೀಸಸ್ ಬಿರಿಯಾನಿ ಒಳಗೆ ಸಪ್ಪೆ ಬರಲ್ಲ. ಸೊ, ಆವಾಗ ರುಚಿಯಾಗಿರುತ್ತೆ. ಹುಳಿ ಖಾರನ ಹೀರ್ಕೊಂಡಾಗ ಚೆನ್ನಾಗಿ ಬೇಯುತ್ತೆ, ರುಚಿಯಾಗಿಯೂ ಇರುತ್ತೆ. ಸೊ, ಎಲ್ಲ ಇದನ್ನು ಕಲಸಿಟ್ಕೊಂಡು ಒಂದು 30 ನಿಮಿಷ ಮುಚ್ಚಿ ಎತ್ತಿಟ್ಬಿಟ್ರೆ ಅಷ್ಟರೊಳಗೆ ನಾವು ಇಲ್ಲಿ ಹಸಿಮೆಣ್ಸಿಕಾಯಿನ ಒಂದು 8, 10 ಹಸಿಮೆಣ್ಸಿಕಾಯಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ಅರ್ಧ ಉಳಿದಿದ್ದ ಈರುಳ್ಳಿ ಇತ್ತಲ್ಲ, ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಬೇಯಿಸ್ಕೊತೀನಿ. ನಿಮಗೆ ಖಾರ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಹಸಿಮೆಣ್ಸಿಕಾಯಿನ. ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಸೊ, ಅದಕ್ಕೆ ಖಾರ ಪುಡಿನೂ ಜಾಸ್ತಿ ಇದೆ. ಹಸಿಮೆಣ್ಸಿಕಾಯಿನೂ ಸ್ವಲ್ಪ ನಾನಿಲ್ಲಿ ಜಾಸ್ತಿನೇ ಹಾಕಿದ್ದೀನಿ. 30 ನಿಮಿಷ ಆಯಿತು. ಇವಾಗ ಕಲಸಿಟ್ಕೊಂಡಿದ್ದ ಚಿಕನ್ ಅಷ್ಟನ್ನು ಒಗ್ಗರಣೆಗೆ ಹಾಕಿ ಕಲಿಸ್ತಾ ಇದ್ದೀನಿ. ಚಿಕನ್ನು ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅದನ್ನು ಒಂದು ಸ್ವಲ್ಪ ಬೇಯಿಸ್ಬೇಕು. ಒಂದು 5ರಿಂದ 10 ನಿಮಿಷ ಕೈ ಆಡ್ತಾ ಮೇಲೆ ಕೆಳಗೆ ಒತ್ತಿಸ್ಬಾರ್ದು, ತಿರ್ಸ್ಕೋತಾ ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ನಾನು ನೀರು ಹಾಕ್ತಾಯಿಲ್ಲ, ಆಮೇಲೆ ಹಾಕ್ತೀನಿ. ಅದು ಮಸಾಲೆ ಎಲ್ಲ ತೆಗ್ದಿದ್ದು ನೀರು ಇತ್ತಲ್ಲ ಬಟ್ಲಿಗೆ, ಸ್ವಲ್ಪ ಅದನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸರಿ ತಿರುಗಿಸ್ಬಿಡ್ತೀನಿ. ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಬೇಕು. ಅಕ್ಕಿನೂ ಚಿಕನ್ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಅಕ್ಕಿ ಚಿಕನ್ ಎಲ್ಲ ಮಿಕ್ಸ್ ಆದಮೇಲೆ ನೋಡ್ಕೊಳ್ಳಿ, ನೀವು ಅಕ್ಕಿಗೆ ಎಷ್ಟು ನೀರು ಹಾಕ್ತೀರೋ ಅದ್ರ ಮೇಲೆ ನಿಮಗೆ ಕ್ವಾಂಟಿಟಿ ಗೊತ್ತಾಗುತ್ತೆ, ಅದ್ರ ಮೇಲೆ ಹಾಕಿ. ಇವಾಗ ಅಕ್ಕಿ ರೈಸ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ 2 ಕಪ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಸಾಕು. 2 ಕಪ್ ನೀರು ಹಾಕಿ ಅಷ್ಟು ತಿರುಗಿಸಿ ಒಂದು 3 ವಿಷಲ್ ಹೊಡ್ಸಿದ್ರೆ ಕೂಗಿಸಿದ್ರೆ ಸಾಕಾಗುತ್ತೆ. ಚಿಕನ್ನು ಜಾಸ್ತಿ ಮೆತ್ತಗಾಗಬಾರ್ದು, ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಇರುತ್ತೆ. ಇವಾಗ ಒಂದು 3 ವಿಷಲ್ ಕೂಗಿಸ್ಬಿಟ್ಟು ತೆಗೆದು ತೋರಿಸ್ತೀನಿ. ನಿಮಗೆ ಬೇಕಿದ್ದರೆ ಮೊಸರು ಬಜ್ಜಿ ಮಾಡ್ಕೋಬೋದು. ನಾನಿಲ್ಲಿ ಮೊಸರು ಬಜ್ಜಿ ಮಾಡ್ತಾಯಿಲ್ಲ, ಖಾರ ಕಡಿಮೆ ಆಗಿಬಿಡುತ್ತೆ. ಸೊ, ನೋಡಿ ಇಷ್ಟು ಚೆನ್ನಾಗಿ ಬಿರಿಯಾನಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ, ಬಿರಿಯಾನಿ ಇಷ್ಟ ಆಗಿದ್ದರೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್‌ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೆಚ್ಚು ಕಡಿಮೆ 4 ಜನ ಆರಾಮಾಗಿ ಮಸ್ತಾಗಿ ಊಟ ಮಾಡ್ಬೋದು ಬಿರಿಯಾನಿ. ಅಷ್ಟು ಆಗಿದೆ. ಪ್ಲೀಸ್ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.